ಹುರುಳಿಕಾಳು ಸಾಂಬಾರು ಈಸಿಯಾಗಿ ಹೇಗೆ ಮನೇಲಿ ಮಾಡೋದು ಅಂತ ನಿಮ್ಗೆ ನಾನು ತಿಳಿಸ್ಕೊಡ್ತೀನಿ. ತುಂಬ ರುಚಿಕರವಾಗಿ ಮಾಡುವಂತಹ ವಿಧಾನ. ತುಂಬ ಚೆನ್ನಾಗಿರುತ್ತೆ ಅಡುಗೆ ಇದು. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇದಕ್ಕೆ ಬೇಕಾಗಿರೋದು ಹುರುಳಿಕಾಳು ಮೊಳಕೆ ಕಟ್ಟಿರೋದು, ಮತ್ತು ಈರುಳ್ಳಿ, ಮತ್ತು ಬದನೆಕಾಯಿ, ಆಲೂಗಡ್ಡೆನ ನಾವು ಕುಯ್ದು ನೀರಲ್ಲಿ ಇಟ್ಕೊಂಡಿದ್ದೀವಿ ಅದು, ಮತ್ತು ಕೊತ್ತಂಬರಿ, ಕರಿಬೇವು. ನೆಕ್ಸ್ಟ್ ನಾವು ಗ್ಯಾಸ್ ಸ್ಟವ್ನ ಆನ್ ಮಾಡಿಬಿಟ್ಟು ಗ್ಯಾಸ್ ಹಂಚ್ಬಿಟ್ಟು ನೆಕ್ಸ್ಟ್ ನಾನು ಇದನ್ನು ಕುಕ್ಕರಲ್ಲಿ ಮಾಡೋದು. ಸೊ ನಾನು ಕುಕ್ಕರ್ನ ಯೂಸ್ ಮಾಡ್ಕೊಳ್ತೀನಿ. ನೀವು ಯಾವುದ್ರಲ್ಲಿ ಮಾಡ್ತೀರೋ ನೀವು ಅದನ್ನು ಯೂಸ್ ಮಾಡಿ. ಅದಕ್ಕೆ ನೆಕ್ಸ್ಟ್ ನಾನಿವಾಗ ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿ ಜೀರಿಗೆ, ಸಾಸಿವೆ, ನೀವು ಏನೇನು ಹಾಕ್ತೀರ ಒಗ್ಗರಣೆಗೆ ನೀವು ಅದನ್ನು ಹಾಕ್ಬೋದು. ನಾನಿವಾಗ ಜೀರಿಗೆನ ಹಾಕ್ತಾಯಿದ್ದೀನಿ. ಜೀರಿಗೆ ಚಟಪಟ ಅಂತ ಇದ್ದ ಹಾಗೇ ನಾನು ಅದಕ್ಕೆ ಕರಿಬೇವನ್ನ ನಾನು ಹಾಕ್ತಾಯಿದ್ದೀನಿ. ನಮ್ಮದು ಇಲ್ಲೇ ಹಸಿ ಕರಿಬೇವಾಗಿರುತ್ತೆ ಅದು. ಚಟ್ಪಟ ಅಂತ ಇದ್ದಾಗೆ ನೆಕ್ಸ್ಟ್ ನಾನು ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿನ ಫುಲ್ ರೋಸ್ಟ್ ಮಾಡಿ ನಂತರ ಇದಕ್ಕೆ ಮೊಳಕೆ ಕಟ್ಟಿರುವಂಥ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ನಾನೀಗ. ಮೊಳಕೆ ಕಾಳನ್ನ ಫುಲ್ ರೋಸ್ಟ್ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ತಿನ್ನೋದಕ್ಕೆ. ಸಾಂಬಾರಿಗೆ ಫುಲ್ ಟೇಸ್ಟಾಗಿರುತ್ತೆ. ಹಾಗೆ ನಾನು ಈ ಅಡುಗೆ ಐಟಮ್ ತುಂಬ ಇಷ್ಟ ಆಗಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನಾನಿವಾಗ ಆಲೂಗಡ್ಡೆ ಮತ್ತು ಬದನೆಕಾಯಿನ ತೊಳೆದಿಟ್ಟಿದ್ವಲ್ಲ ನಾವು ಅದನ್ನು ಕೂಡ ಹಾಕ್ಕೊಂಡು ಒಗ್ಗರಣೆಗೆ ಹಾಕಿ ರೋಸ್ಟ್ ಮಾಡೋಣ ಸ್ವಲ್ಪ. ಹಾಗೆ ಸ್ವಲ್ಪ ಹೊತ್ತು ಕೈ ಆಡಿಸಿದ್ರೆ ಅದು ಕೂಡ ರೋಸ್ಟ್ ಆಗುತ್ತೆ. ನಂತರ ನಾವು ಅಳತೆ ತಕ್ಕಾಗಿ ನೀರು ಹಾಕಬೇಕು. ನಾನು 1.5 ಲೋಟ ಅಷ್ಟು ನೀರು ಹಾಕ್ತಾಯಿದ್ದೀನಿ, ಯಾಕಂದರೆ ನಾನು ಸ್ವಲ್ಪ ಮಾಡ್ತಾಯಿರೋದು. ನಂತರ ನಾನು ಅದಕ್ಕೆ ಅರ್ಶಿನ ಹಾಕಿ ಕುಕ್ಕರ್ನ ಕ್ಲೋಸ್ ಮಾಡ್ತೀನಿ. ವಿಸಿಲ್ ಎಲ್ಲ ಕ್ಲಿಯರಾಗಿ ನೋಡಿಬಿಟ್ಟು ವಿಸಿಲೆಲ್ಲ ಹಾಕಿ ನಾನು ಇದನ್ನು 2 ವಿಸಿಲ್ಸ 3 ವಿಸಿಲ್ಸ್ನ ಕೂಗಿಸ್ತೀನಿ. ನಂತರ ಇದಕ್ಕೆ ನಾನು ಟೊಮೊಟೊ ಹಾಕಿಲ್ಲ, ಹುಣಸೆಹಣ್ಣು ನೆನೆಸ್ತಾ ಇದ್ದೀನಿ. ಸ್ವಲ್ಪ ಕ್ವಾಂಟಿಟಿ ನಿಮ್ಗೆ ಎಷ್ಟು ಉಳಿಬೇಕೋ ಅಷ್ಟು ನೋಡಿ ನೆನೆಸಿಟ್ಕೊಳ್ಳಿ. ನಂತರ ನಾನು ಇದಕ್ಕೆ ಮಿಕ್ಸಿ ಮಸಾಲೆನ ರುಬ್ಕೊಳ್ತಾ ಇದ್ದೀನಿ. ನಾನು ಇದಕ್ಕೆ ಯೂಸ್ ಮಾಡೋಂಥ ಐಟಮ್ಸ್ ಜಸ್ಟ್ 4 ಐಟಮ್ಸ್. ಏನೇನು ಅಂತ ಅನ್ನೋದಂದರೆ ಈರುಳ್ಳಿ ಮತ್ತು ಕಾಯಿ ತುರಿದಿರೋದು, ಅದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ಜೀರಿಗೆ ಕೂಡ ಹಾಕ್ಕೋಬೋದು. ನಂತರ ನಾನು ಇದಕ್ಕೆ ಸಾಂಬಾರು ಪುಡಿ, ಧನಿಯಾ ಪುಡಿ ಎರಡೂ ಕೂಡ ನಾನು ಸಮ ಕ್ವಾಂಟಿಟಿಲಿ ಎರಡೂ ಕೂಡ ಹಾಕ್ತೀನಿ. ನಮ್ಮದು ಹೋಮ್ ಮೇಡ್ ಸಾಂಬಾರು ಪುಡಿ ಆಗಿರುತ್ತೆ. ಸೊ ನಾನು ನಿಮಗೆ ಬೇಕು ಅಂದರೆ ಆ ವಿಡಿಯೋ ನೆಕ್ಸ್ಟ್ ಬೇಕು ಅಂತಂದರೆ ಹೇಳಿ, ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನಂತರ ನಾನು ಇದನ್ನು ಗ್ರೈಂಡ್ ಮಾಡಿಕೊಂಡು ಕ್ಲಿಯರಾಗಿ ಪೇಸ್ಟ್ ಥರ ಗ್ರೈಂಡ್ ಮಾಡಿಕ್ಕಿ ನಾನು ಅದನ್ನು ಸಾಂಬಾರಿಗೆ ಹಾಕಿ ಚೆನ್ನಾಗಿ ಬೇಯಿಸಬೇಕಾಗುತ್ತೆ. ನೋಡಿ ಈ ಥರ ಒಂದು ಪೇಸ್ಟ್ ಆಗುತ್ತೆ. ಅದು ರೆಡ್ ಕಲರಲ್ಲಾಗಿ ಬರುತ್ತೆ, ಯಾಕಂದರೆ ಸಾಂಬಾರು ಪುಡಿ ಹಾಕಿರ್ತೀವಲ್ಲ ನಾವು. ಸೊ ನೀವು ನಿಜವಾಗ್ಲೂ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಇದಂತೂ. ನಾನು ಇದಕ್ಕೆ ಕುಕ್ಕರ್ ವಿಸಿಲ್ ಆರೋದ್ಮೇಲೆ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ನಾನು ಕ್ಲಿಯರಾಗಿ ತೊಳೆದು ಹಾಕ್ತೀನಿ. ಫುಲ್ ಕ್ಲಿಯರಾಗಿ ತೊಳೆದು ಹಾಕಿಬಿಟ್ಟು ನೆಕ್ಸ್ಟ್ ನಾವು ಹುಣಸೆ ರಸನ ಹಾಕ್ತಾಯಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ತಪ್ಪಲೆಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ನಂತರ ಇದನ್ನು ಚೆನ್ನಾಗಿ ಕುದಿಸಿ, ತುಂಬ ಟೇಸ್ಟಾಗಿರುತ್ತೆ.
ನೋಡ್ತಾ ಇರ್ಬೋದು. ನಾನು ಕೂಡ ಇದನ್ನು ಟೇಸ್ಟ್ ಮಾಡ್ತಾ ಇದ್ದೀನಿ. ತುಂಬ ರುಚಿಯಾಗಿತ್ತು. ನೀವು ಕೂಡ ಟೇಸ್ಟ್ ಮಾಡಿ. ಹಾಗೆ ನನ್ನ ಅಕೌಂಟ್ನ ಫಾಲೋ ಮಾಡೋದನ್ನ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.